ಇಡೀ ದಿನ ನಿಮ್ ಜೊತೆ ಇರ್ಬೇಕು ಅಂತ ಅಪ್ಪ ಹೇಳಿ ಕಳ್ಸಿದ್ದಾರೆ. ನಾನೇನ್ ಮಾಡಕ್ಕಾಗತ್ತೆ? ನಾವಾಗ ಮಾಡದೆ ಹೋದ್ರೆ ಅವ್ರಿಗೆ ನನ್ ಮೇಲೆ ಡೌಟ್ ಬರಲ್ವಾ? ನೋಡಿ, ಅದೆಲ್ಲ ಏನು ಬೇಡ. ನೀವು ನಿಮ್ಮ ಪಡಗಿರಿ, ನಾನು ನನ್ನ ಪಡಗಿರ್ತೀನಿ. ಸಂಜೆ ಆದ್ಮೇಲೆ ನೀವು ನಿಮ್ಮನೆಗೆ ಹೋಗಿ, ನಾನು ನಮ್ಮನೆಗೆ ಹೋಗ್ತೀನಿ. ಏನಾದ್ರು ಕೇಳಿದ್ರೆ ಜೊತೆಲಿದ್ದೀವಿ ಅಂತ ಸುಳ್ಳು ಹೇಳಿದ್ರೆ ಆಯ್ತು. ನಾನು ಹಾಗೆ ಸುಳ್ಳು ಹೇಳಿ ಒಂದ್ ವೇಳೆ ಸಿಕ್ಕಾಕೊಂಡ್ರೆ ಅವಾಗ ನಮ್ಮಿಬ್ರ ಮೇಲೂ ಅಪ್ಪಂಗೆ ಡೌಟ್ ಬರುತ್ತೆ ತಾನೆ. ಹಂಗೆಲ್ಲ ಏನು ಆಗೋಕ್ಕಿಲ್ಲ ಬಿಡಿ ಮೇಡಮ್ರೆ. ಈಗ ಈ ಮದ್ವೆ ಅಂದ್ರೆ ಒಪ್ಪಿಗೆ ಅಂತ ನಿಮ್ಮ ಮನೇಲಿ ಸುಳ್ತಾನೆ ಹೇಳ್ತಿರೋದು, ಅದನ್ನ ಅವ್ರು ಒಪ್ಕೊಂಡಿಲ್ವೇ? ಇದು ಹಂಗೆ ಏನು ಆಗೋಕ್ಕಿಲ್ಲ. ಸುಮ್ಮನೆ ನಾನು ಹೇಳ್ದಂಗೆ ಮಾಡಿ ನೀವು. ಒಂದು ನಿಮಿಷ ಬಂದೆ. ಹಾಯ್ ಸಿದ್ದು, ಪೂರ್ವಿ ಬಂದ್ಲಾ? ಏನಕ್ಕೆ ಇದೆಲ್ಲ? ಒಂದ್ ಇಡೀ ದಿನ ನನ್ನ ಜೊತೆ ಇರುವಂತ ಯಾರು ಅವ್ರನ್ನ ಕಳ್ಸಿದ್ದು? ಅಲ್ಲ, ಅವ್ರು ಯಾಕೆ ನನ್ನ ಜೊತೆಲಿ ಇರ್ಬೇಕು? ನಂಗೆ ಒಂದು ಅರ್ಥ ಆಯ್ತಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಎಲ್ರ ಮುಂದೆ ನಿಂತ್ಕೊಂಡು ನಂಗೆ ಈ ಮದ್ವೆ ಇಷ್ಟ ಅಲ್ಲ ಅಂತ ಹೇಳ್ಬಿಡ್ಬೇಕು ಅನ್ನೋ ಕೋಪ ಬರ್ತಾ ಇದೆ. ಕೂಲ್ ಸಿದ್ದು, ಕೂಲ್. ನೋಡಿ, ನೀವು ಜಾಸ್ತಿ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ. ಇದೆಲ್ಲ ನಿಮ್ ತಂದೆದೇ ಪ್ಲಾನು. ಏನ್ ಹೇಳ್ತಿದ್ರ ಅದಕ್ಕೆ? ನಮ್ಮ ಅಪ್ಪಾಜಿ ಹಿಂಗೆಲ್ಲ ಹೇಳಿದ್ರ? ಯಾಕೆ? ಮೋಸ್ಟ್ಲಿ ಅವ್ರಿಗೆ ನಿಮ್ಮಿಬ್ಬರ ಮಧ್ಯೆ ಏನೋ ಸರಿಗಿಲ್ಲ ಅಂತ ಡೌಟ್ ಬಂದಿರ್ಬೇಕು ಸಿದ್ದು. ಅಥವಾ ನೀವಿಬ್ರು ಮೀಟ್ ಮಾಡಿದಾಗ್ಲೂ ಇಬ್ರು ಒಬ್ಬರ ಜೊತೆಗೆ ಒಬ್ರು ಸಮಯ ಕಳೀತಿಲ್ಲ ಅನ್ನೋದನ್ನ ಯಾರೋ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು. ಇದನ್ನೆಲ್ಲ ಕೇಳಿಸ್ಕೊಂಡು ಅವ್ರಿಗೆ ಸ್ವಲ್ಪ ಡೌಟ್ ಬಂದು ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ಲಿ ಅಂತ ಇಂಥ ಪ್ಲಾನ್ ಮಾಡಿದಾರ ಅನ್ಸುತ್ತೆ. ಈಗ ನಾನು ಏನ್ ಮಾಡ್ಬೇಕು ಅಂತೀರಾ? ಇದಕ್ಕಿರೋದು ಒಂದೇ ದಾರಿ ಸಿದ್ದು. ಈಗ ಪಾಪ ಮಾವನ್ ಮನ್ಸಿಗೂ ಬೇಜಾರಾಗಬಾರ್ದು, ಯಾವುದೇ ಸಮಸ್ಯೆನೂ ಆಗ್ಬಾರ್ದು ಅಂದ್ರೆ ನೀವಿಬ್ರು ಒಂದ್ ದಿವಸ ಜೊತೆಲಿ ಕಳೀಲೇಬೇಕು. ಅದೊಂದೇ ಆಪ್ಷನ್ ಇರೋದೀಗ. ಅಲ್ಲ, ಇಷ್ಟ ಇಲ್ದಿರೋರ್ ಜೊತೆ ಹೇಗಿರೋದಕ್ಕೆ? ಅವ್ರ ಹತ್ರ ಒಂದು 10 ನಿಮಿಷ ಮಾತಾಡಿದ್ರೇನೆ ಕಷ್ಟ ಆಗುತ್ತೆ ನನಗೆ. ಅಂತದ್ರಲ್ಲಿ ಇಡೀ ದಿನ ಇರ್ಬೇಕಂದ್ರೆ ಅನಿಸ್ಕೋತಿದ್ರೆ ಕೆಟ್ಟು ಕೋಪ ಬರ್ತಿದೆ ನನಗೆ. ಎಲ್ಲ ನಮ್ಮ ಇಷ್ಟಕ್ಕೆ ತಕ್ಕಂತೆ ನಡೆಯಲ್ಲ ಸಿದ್ದು. ಸ್ವಲ್ಪ ಇಷ್ಟ ಇಲ್ಲ ಅಂದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಈಗ ಅವಳಿಗೂ ನೀವು ಅಂದ್ರೆ ಇಷ್ಟ ಏನಿಲ್ಲ, ಆದ್ರೂ ಅವ್ರ ಅಪ್ಪನ ಮಾತಿಗೆ ಗೌರವ ಕೊಟ್ಟು ನಿಮ್ಮನ್ನ ನೋಡಕ್ ಬಂದಿದ್ದಾಳ್ತಾನೆ. ಹೌದು, ಮತ್ತೆ ಈಗ ನಿಮ್ಗೂ ಬೇರೆ ಆಪ್ಷನ್ ಇಲ್ಲ ಸಿದ್ದು. ಒಂದ್ ದಿವಸ ಅಡ್ಜಸ್ಟ್ ಮಾಡ್ಕೊಂಡು ಅವಳ ಜೊತೆ ಕಳೀರಿ, ಆಗ ಯಾವ ಸಮಸ್ಯೆನೂ ಆಗಲ್ಲ. ಹಾಯ್ ಪೂರ್ವಿ ಅವರೇ. ಹಾಯ್, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು? ಸೂಪರ್. ಮೇಡಮ್ ಅವರೇ, ಏನು ಇಬ್ರು ಎಲ್ಲಿಗೋ ಹೋಗ್ತಿರೋ ಹಾಗಿದೆ, ಔಟಿಂಗಾ? ಹಂಗೇನಿಲ್ಲ ಮೇಡಮ್ ಅವರೇ. ನಮ್ಮ ಮನೇಲಿ ಇವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರು, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಇತ್ತು. ನೀವೇ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಯಾಕೆ ಮೇಡಮ್ ಅವರೇ? ಅದು 2 ಫೈಲಿಗೆ ಸೈನ್ ಮಾಡಿಸ್ಕೋಬೇಕಾಗಿತ್ತು, ಅದಕ್ಕೆ ನಿಮ್ಮನೆ ಕಡೆನೆ ಹೊರಟಿದ್ದೆ. ಅಯ್ಯಯ್ಯೋ, ಇವ್ರು ನಮ್ಮನೆಗೆ ಹೊರಟಿದ್ದಾರೆ. ನಾನ್ ನೋಡಿದ್ರೆ ಇಲ್ಲಿದ್ದೀನಿ. ಈಗ ಹೇಗಪ್ಪ ಮನೆಗೆ ಹೋಗುದು? ಮೇಡಮ್ ಅವರೇ, ನಿಮ್ ಹೆಂಗೋ ನಮ್ಮನೆ ಕಡೆ ಹೋಯ್ತಿದ್ರಲ್ಲ, ಬನ್ನಿ, ನಾನು ನಮ್ಮನೆ ಕರ್ಕೊಂಡು ಹೋಗ್ತೀನಿ. ನಿಮ್ಮಲ್ಲಿ ಸೈನ್ ಮಾಡಿಸ್ಕೊಂಬಿಡಿ. ಅದಾದ್ಮೇಲೆ ನಿಮ್ಮನೆಗೆ ಬಿಟ್ಬಿಟ್ಟು ನಾನು ಬಂದ್ಬಿಡ್ತೀನಿ. ಅಯ್ಯೋ ಬೇಡ, ಪರವಾಗಿಲ್ಲ. ನೀವಿಬ್ರು ಎಲ್ಲೋ ಆಚೆ ಹೋಗ್ತಿದ್ದೀರಾ ಅನ್ಸುತ್ತೆ, ನನ್ನಿಂದ ತೊಂದರೆ ಆಗೋದ್ ಬೇಡ. ನೀವ್ ಹೊರಡಿ, ನಾನ್ ಮಾಡಿಸ್ಕೋತೀನಿ. ಬರ್ತೀನಿ. ಅಲ್ಲ ಚಾನು, 2 ದಿನ ಇರ್ತೀನಿ ಅಂದ್ಬಿಟ್ಟು ಈಗ್ಲೇ ಹೊರಡ್ತಿದ್ಯಲ್ಲಮ್ಮ. ಅತ್ತೆ, ಆಗ್ಲೇ ಹೇಳಿದ್ನಲ್ಲ, ಇದು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಮೂವ್ ಮಾಡಬೇಕು, ಹಾಗಾಗಿ ಅರ್ಜೆಂಟಾಗಿ ಹೋಗ್ಲೇಬೇಕು. ಅಪ್ಪ ಸದ್ಯ ಹೊರಟ್ರಲ್ಲ ಅಮ್ಮ. ಅವ್ರೇನೋ ಪಾಪ ಕೆಲಸ ಇದೆ ಅಂತಿದ್ದಾರೆ, ನೀನು ಇರು ಅಂತಿದ್ಯಲ್ಲ, ಮತ್ತೆ ಬರ್ತಾರ ಬಿಡು. ಹೌದಮ್ಮ, ಬಿಸ್ನೆಸ್ ಮಾಡೋದ್ರಲ್ಲಿ ಎಷ್ಟು ತಲೆ ಬಿಸಿದೆ ಅಂತ ನನಗೆ ಗೊತ್ತು. ಒಂದೊಂದು ನಿಮಿಷನೂ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂಥದ್ರಲ್ಲಿ ಇವರು 2 ದಿವಸ ಇಲ್ಲಿ ಇದ್ದಿದ್ದಾರೆ, ಈಗ ಹೋಗದಿದ್ರೆ ತುಂಬ ತಪ್ಪಾಗುತ್ತೆ. ನೋಡಿದ್ರಾ, ಎಲ್ಲರ ತನಕ ಬುದ್ಧಿ ಹೇಳಿಸ್ಕೊತಿದ್ದವನು ಈಗ ಅವನೇ ಎಲ್ರಿಗೂ ಬುದ್ಧಿ ಹೇಳ್ತಿದ್ದಾನೆ.
ಕಳ್ತಿದ್ಯಾ ಜಾನು? ತವ್ರ ಮನೆಯಿಂದ ಹೋಗೋವಾಗ ಖುಷಿ ಖುಷಿಯಾಗಿ ಹೋಗ್ಬೇಕು. ನೋಡಿದ್ಯಾ ಜಾನು, ಹಾಗಂತ ನಿನಗೆ ಹೇಳಿ ತಾವು ಕಣ್ ತುಂಬ್ಕೋತಾ ಇದ್ದಾರೆ. ಹೆಣ್ಮಕ್ಳನ್ನ ತವ್ರ ಮನೆಯಿಂದ ಕಳ್ಸೋದಕ್ಕೆ ಯಾವ ತಾಯಿಗೂ ಆಸೆ ಇರಲ್ಲ. ಅದರಲ್ಲೂ ಈ ಬಜಾರಿಂದ ಕಳ್ಸ್ಕೊಡೋದಕ್ಕೆ ನಮ್ಗೆ ಯಾರಿಗೂ ಮನಸ್ಸೇ ಇಲ್ಲ. ಹಾಗಂತ ಅವಳನ್ನ ಇಲ್ಲೇ ಉಳಿಸ್ಕೊಂಡ್ರೆ ಪಾಪ ಬಾವಂಗ್ ಬೇಜಾರಾಗಲ್ವನ? ಬಜಾರಿ ನೀನೇನು ಬೇಜಾರು ಮಾಡ್ಕೋಬೇಡ, ಖುಷಿಯಾಗಿ ಹೋಗ್ಬಾ. ಬರ್ತಾ ಇರೋ ಅವಾಗವಾಗ ಮರಿಬೇಡ ನಮ್ಮನ್ನೆಲ್ಲ. ಅಮ್ಮ, ನೀನೇನೇನೋ ಯೋಚನೆ ಮಾಡಿಕೊಂಡು ಪ್ಲೀಸ್ ಆರೋಗ್ಯ ಕೆಡ್ಸ್ಕೋಬೇಡ. ಆರಾಮಾಗಿರು. ನೀನು ರೆಸ್ಟ್ ತಗೋಬೇಕು ಅಂತ ಅನ್ಸಿದ್ರೆ ನಮ್ಮ ಮನೆಗೆ ಬಂದ್ಬಿಡು. ಅಲ್ಲಿ ನೀನು ಆರಾಮಾಗಿ 1-2 ದಿನ ಇರ್ಬೋದು. ನಾನು ಇದನ್ನೆಲ್ಲ ಬಿಟ್ಟು ಹೇಗಮ್ಮ ಬರೋಕ್ ಸಾಧ್ಯ? ನಾನು ಅಲ್ಲಿಗೆ ಬಂದ್ರೆ ವೀಣಾ ಒಬ್ಬಳಿಗೆ ಕಷ್ಟ ಆಗತ್ತಲ್ವಾ? ಅತ್ತೆ, ನಾನಿಲ್ಲಿ ಎಲ್ಲ ನೋಡ್ಕೋತೀನಿ. ನೀವು ಆರಾಮಾಗಿ 4 ದಿನ ಮಗಳ ಮನೆಗೆ ಹೋಗಿ ಇದ್ಬಿಟ್ಟು ಬನ್ನಿ. ಹೌದಮ್ಮ, ಜಾಗ ಬದಲಾದ್ರೆ ಮನಸ್ಸು ಬದಲಾಗತ್ತೆ. 1-2 ದಿನ ಹೋಗ್ಬಿಟ್ ಬಾ. ಇಲ್ಲಿದ್ರೆ ಸುಮ್ಮನೆ ಯೋಚನೆ ಮಾಡ್ಕೊಂಡು ಕೂತಿರ್ತೀಯ. ಸರಿಮ್ಮ, ಸಮಯ ನೋಡ್ಕೊಂಡು ನಾನು ಬರ್ತೀನಿ. ನೀನು ಹುಷಾರಾಗಿ ಹೋಗಿ ಬನ್ನಿ. ಒಳ್ಳೇದಾಗ್ಲಪ್ಪ. ಹೋಗಿ ಬರ್ತೀವಿ ಅಜ್ಜಿ, ಹೋಗಿ ಬರ್ತೀವಿ. ಆಯ್ತಪ್ಪ, ಹೋಗಿ ಬನ್ನಿ.